ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವವರು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿರ್ಬೇಕು, ಜೊತೆಗೆ ಇದನ್ನ ಫಾಲೋ ಕೂಡ ಮಾಡಬೇಕು. ಅದರಿಂದ ಖಂಡಿತ ಸಾಕಷ್ಟು ಸಮಸ್ಯೆಗಳನ್ನ ನಾವು ಅವಾಯ್ಡ್ ಮಾಡಬಹುದು ಅಂತ ಒಂದು ಟಾಪಿಕ್ ನ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಆ ಟಾಪಿಕ್ ಯಾವುದು? ಅದ್ರ ಕಡೆ ನಾವು ಬರೋದಾದ್ರೆ ಎಮರ್ಜೆನ್ಸಿ ಫಂಡ್ ಅಥವಾ ಹೌ ಟು ಬಿಲ್ಡ್ ಎಮರ್ಜೆನ್ಸಿ ಫಂಡ್. ಎಮರ್ಜೆನ್ಸಿ ಫಂಡ್ ಅಂದ್ರೆ ಕಷ್ಟದ ಸಮಯದಲ್ಲಿ ಬಳಸ್ಕೊಳ್ಳಿಕ್ಕೆ ಅಂತಾನೆ ಎತ್ತಿಡುವಂತ ಹಣ. ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಂತೂ ಖಂಡಿತ ಇದನ್ನ ಫಾಲೋ ಮಾಡ್ಲೇಬೇಕು. ಯಾಕಂದ್ರೆ ಇದನ್ನ ಫಾಲೋ ಮಾಡೋದ್ರಿಂದ ಸಾಕಷ್ಟು ಉಳಿತಾಯವನ್ನ ನಾವು ಮಾಡಬಹುದು, ಜೊತೆಗೆ ನಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಇರುತ್ತೆ. ಯಾಕೆಂತಂದ್ರೆ ಯಾವುದೋ ಒಂದು ಎಮರ್ಜೆನ್ಸಿ ಬಂತು ಅಂತ ನಮ್ಮ ಪೋರ್ಟ್ಫೋಲಿಯೋನೆಲ್ಲ ಖಾಲಿ ಮಾಡ್ತೀವಿ ಕೆಲವೊಂದ್ಸಲ. ಅದೇನಾಗುತ್ತೆ, ಲಾಂಗ್ ಟರ್ಮ್ಗೆ ಅಂತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಮಧ್ಯೆ ಏನೋ ಎಮರ್ಜೆನ್ಸಿ ಬಂತು ಅಂತ ಅದನ್ನ ಖಾಲಿ ಮಾಡಿದ್ರೆ ನಮ್ಮ ವೆಲ್ತ್ ಕ್ರಿಯೇಷನ್ ಗಾನ್ ಕೇಸ್. ಹೀಗೆ ಈ ಎಮರ್ಜೆನ್ಸಿ ಯಾವಾಗ ಬೇಕಾದ್ರೂ ಬರ್ಬೋದು. ಹೆಲ್ತ್ ಎಮರ್ಜೆನ್ಸಿ ಆಗ್ಬೋದು, ಕೋವಿಡ್ ತರದ ಸಂದರ್ಭದಲ್ಲಿ ಲಾಕ್ ಡೌನ್ ಆದಾಗ ಮನೇಲಿ ಕೂತ್ಕೊಳ್ಳುವಂತ ಸಂದರ್ಭ ಬರ್ಬೋದು, ಅಥವಾ ಜಾಬ್ ಲಾಸ್ ಆಗಬಹುದು. ಈ ರೀತಿಯ ಎಮರ್ಜೆನ್ಸೀಸ್ ಅಲ್ಲಿ ನಾವು ಎಮರ್ಜೆನ್ಸಿ ಫಂಡ್ ಅನ್ನ ಹೊಂದಿದ್ರೆ ಅದು ನಮ್ಮನ್ನ ಸೇವ್ ಮಾಡುತ್ತೆ, ನಮ್ಮನ್ನ ಕೈ ಹಿಡಿಯುತ್ತೆ. ಜೊತೆಗೆ ನಾವು ನಮ್ಮ ಫ್ಯೂಚರ್ಗೆ ಅಂತ ಏನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀವಿ ಅದಕ್ಕೆ ಕೈ ಹಾಕುವಂತ ಸಂದರ್ಭವನ್ನ ಕ್ರಿಯೇಟ್ ಮಾಡೋದಿಲ್ಲ. ಹಾಗಾಗಿ ನಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಇರುತ್ತೆ, ನಮ್ಮ ಫ್ಯೂಚರ್ ಸೇಫ್ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಮರ್ಜೆನ್ಸಿ ಫಂಡ್ ಅನ್ನ ಹೊಂದಿರಬೇಕಾಗತ್ತೆ, ಇದನ್ನ ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಈ ವಿಡಿಯೋದಲ್ಲಿ ನಾವು ಎಮರ್ಜೆನ್ಸಿ ಫಂಡ್ ಅನ್ನ ಹೇಗೆ ಬಿಲ್ಡ್ ಮಾಡಬಹುದು, ಹೇಗೆ ನಮ್ಮ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ನಲ್ಲಿ ಇದನ್ನ ಬಿಲ್ಡ್ ಮಾಡ್ಕೊಳ್ಬಹುದು, ಹಾಗೆ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬಹುದು ಎಮರ್ಜೆನ್ಸಿ ಫಂಡ್ ಗೆ ಬೇಕಾಗಿರುವಂತ ಹಣವನ್ನ. ಯಾಕಂದ್ರೆ ಎಮರ್ಜೆನ್ಸಿ ಫಂಡ್ ಅಂತಂದ್ರೆ ಒಂದು ದಿನದಲ್ಲಿ ನಮ್ಮ ಕೈಗೆ ಸಿಗಬೇಕು, ಆ ರೀತಿಯ ಇನ್ವೆಸ್ಟ್ಮೆಂಟ್ ಅಲ್ಲೇ ಮಾಡಬೇಕಾಗುತ್ತೆ. ನಾವು ಇದ್ರ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ ಹೌ ಟು ಬಿಲ್ಡ್ ಎಮರ್ಜೆನ್ಸಿ ಫಂಡ್ ನ ನೋಡೋಣ, ನಂತರ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಮೊದಲಿಗೆ ನಾವು ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಮುಂಚೆ ಫಸ್ಟ್ ನಮ್ಮ ಎಮರ್ಜೆನ್ಸಿ ಫಂಡ್ ಎಷ್ಟು ಬೇಕು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಯೂಶುವಲಿ ಎಮರ್ಜೆನ್ಸಿ ಫಂಡ್ ಅಂತಂದ್ರೆ ನಾವು ಅಟ್ಲೀಸ್ಟ್ 6 months ನಮಗೆ ಬೇಕಾಗಿರುವಂತ ಹಣ ನಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ. ಅಂದ್ರೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಏನಿದೆ, ಫಾರ್ ಎಕ್ಸಾಂಪಲ್ ರೆಂಟ್ ಆಗ್ಬೋದು, ಮನೆಗೆ ಬೇಕಾದಂತ ಗ್ರಾಸರೀಸ್ ಆಗ್ಬೋದು, ಹೀಗೆ ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ. ಈ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಿದೆ, ಇಲ್ಲಿ ಎಸೆನ್ಷಿಯಲ್ ಐಟಮ್ಸ್ ಮಾತ್ರ ಸೇರಿಸಬೇಕಾಗತ್ತೆ. ನಾನ್ ಎಸೆನ್ಷಿಯಲ್ಸ್ ಅನ್ನ ಬಿಟ್ಟು ಎಸೆನ್ಷಿಯಲ್ ಐಟಮ್ಸ್ ಅನ್ನ ಮಾತ್ರ ಸೇರಿಸ್ಕೊಂಡು ನಾವು ಲೆಕ್ಕಾಚಾರ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಒಂದು 10,000 ಬಾಡಿಗೆ ಕಟ್ಟಬೇಕು ಅಂತ ಇಟ್ಕೊಳ್ಳಿ, ಬಾಡಿಗೆ ಮನೆಯಲ್ಲಿರೋರು 10,000. ನಂತರ ಗ್ರಾಸರಿ ರೇಷನ್ ಎಲ್ಲಾನು ಬೇಕು ಅಂತಂದ್ರೆ ಅದಕ್ಕೊಂದು 10,000 ಅಂತ ಇಟ್ಕೊಳ್ಳಿ, 20,000 ಆಯ್ತು. ಹಾಗೆ ಅದರ್ ಎಕ್ಸ್ಪೆನ್ಸಸ್ ಅಂತ ಒಂದು 5,000 ಹಾಕೊಂಡ್ರೆ ನಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಬಂತು 25,000. ಇದು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಗೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮದು ಜಾಸ್ತಿನೂ ಇರಬಹುದು ಅಥವಾ ಕಡಿಮೆನೂ ಇರಬಹುದು. ನಮ್ಮ ಎಕ್ಸಾಂಪಲ್ ಪ್ರಕಾರ 25,000 ಮಂತ್ಲಿ ಎಕ್ಸ್ಪೆನ್ಸಸ್ ಅಂತಂದ್ರೆ ನಾವು ನಮ್ಮ ಹತ್ರ 6 ತಿಂಗಳ ಎಕ್ಸ್ಪೆನ್ಸಸ್ ಅನ್ನ ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಕೊಂಡಿರ್ಬೇಕಾಗತ್ತೆ. ಅಟ್ಲೀಸ್ಟ್ 6 ತಿಂಗಳು, ನೀವು ವರ್ಷ ಇಟ್ಕೊಂಡ್ರು ಏನ್ ತೊಂದ್ರೆ ಇಲ್ಲ. 6 ತಿಂಗಳ ಫಂಡ್ ಅನ್ನ ನಾವು ಇಟ್ಕೊಂಡ್ರೆ ಇನ್ ಕೇಸ್ ನಾನು ಅವಾಗ್ಲೇ ಹೇಳ್ದಾಗೆ ಯಾವ್ದಾದ್ರು ಹೆಲ್ತ್ ಎಮರ್ಜೆನ್ಸಿ ಬರ್ಬೋದು, ನಮ್ಮ ಹತ್ರ ಇನ್ಶೂರೆನ್ಸ್ ಇರುತ್ತೆ, ಬಟ್ ಕೆಲವು ಸಲ ಇನ್ಶೂರೆನ್ಸ್ ಕವರ್ ಆಗದೆ ಇರುವಂತದ್ದು ಬರ್ಬೋದು, ಅಥವಾ ಜಾಬ್ ಲಾಸ್ ಆಗ್ಬೋದು, ಅಥವಾ ಬೇರೆ ಏನೋ ಸಮಸ್ಯೆಗಳಾಗಿ ನಮ್ಮ ಅರ್ನಿಂಗ್ ಸ್ಟಾಪ್ ಆಗ್ಬೋದು ಸ್ವಲ್ಪ ದಿನ. ಅಂತಹ ಸಂದರ್ಭದಲ್ಲಿ ನಮ್ಮ ಜೀವನವನ್ನ ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದಾಗಿರುತ್ತೆ. ಸಾಲದ ಸುಳಿಗೆ ಸಿಲುಕುವಂತ ಚಾನ್ಸಸ್ ಕಡಿಮೆ ಇರುತ್ತೆ, ಅಥವಾ ನಮ್ಮ ಇನ್ವೆಸ್ಟ್ಮೆಂಟ್, ನಮ್ಮ ಫ್ಯೂಚರ್ಗೋಸ್ಕರ ಸೇವ್ ಮಾಡಿರೋಂತ ಇನ್ವೆಸ್ಟ್ಮೆಂಟ್ ಗೆ ಕೈ ಹಾಕುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ನಾವು ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ರೆ. 6 months ಅಂದ್ರೆ ನಮ್ಮ ಎಕ್ಸಾಂಪಲ್ 25,000 ಪರ್ ಮಂತ್ ಅಂದ್ರೆ 6 months ಗೆ ಎಷ್ಟು ಬೇಕಾಗುತ್ತೆ? 1.5 ಲಕ್ಷ ಬೇಕಾಗುತ್ತೆ. 1.5 ಲಕ್ಷವನ್ನ ನೀವು ಎಮರ್ಜೆನ್ಸಿ ಫಂಡ್ ನ ಇಟ್ಕೊಳ್ಬೇಕಾಗತ್ತೆ. ಅಥವಾ ನಮ್ಮ ಹತ್ರ ಇಲ್ಲ ಅಂತಂದ್ರೆ ನಾವು ಅದನ್ನ ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಎಸ್ಪೆಷಲಿ ನಾನು ಅವಾಗ್ಲೇ ಹೇಳ್ದಾಗೆ ಇಲ್ಲಿ ಎಸೆನ್ಷಿಯಲ್ಸ್ ಅನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ನಾನ್ ಎಸೆನ್ಷಿಯಲ್ಸ್, ಫಾರ್ ಎಕ್ಸಾಂಪಲ್ ನಾವು ಫ್ಯಾಮಿಲಿ ಟ್ರಿಪ್ ಹೋಗೋದಾಗ್ಬೋದು, ಸಿನಿಮಾಗೆ ಹೋಗೋದಾಗ್ಬೋದು, ಬಟ್ಟೆ ತಗೊಳ್ಳೋದಾಗ್ಬೋದು, ಇವೆಲ್ಲವೂ ಕೂಡ ನಾನ್ ಎಸೆನ್ಷಿಯಲ್ಸ್ ಬರುತ್ತೆ. ಮೊಬೈಲ್ ತಗೊಳ್ಳೋದಾಗ್ಬೋದು, ಇವೆಲ್ಲವೂ ಕೂಡ ಎಸೆನ್ಷಿಯಲ್ಸ್ ಮಾತ್ರ. ಗ್ರಾಸರೀಸ್, ಮನೆಗೆ ಬೇಕಾಗಿರುವಂತ ರೇಷನ್, ರೆಂಟ್, ಇವೆಷ್ಟು ಕಂಪಲ್ಸರಿ ಖರ್ಚುಗಳು. ಇವುಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಬೇಕಾದಂತ ಅಮೌಂಟ್ ಅನ್ನ ರೆಡಿ ಮಾಡಬೇಕಾಗತ್ತೆ, ಇಟ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಇದನ್ನ ಹೇಗೆ ಬಿಲ್ಡ್ ಮಾಡೋದು? ನಾವು ಇದನ್ನ ಒಂದೇ ಸಲ ಅಂತೂ ಹಾಕಕ್ಕಾಗೋದಿಲ್ಲ, ಸಮಸ್ಯೆಗಳಾಗುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲೇ ಇದನ್ನ ನಾವು ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಸರ್ಟೈನ್ ಟಾರ್ಗೆಟ್ಸ್ ಅನ್ನ ಹಾಕೊಳ್ಬೇಕಾಗುತ್ತೆ. ತುಂಬಾ ಆತರ ಪಡುವಂತ ಅವಶ್ಯಕತೆ ಏನಿಲ್ಲ. 1.5 ಲಕ್ಷ ಅಂತಂದ್ರೆ ನಿಮಗೆ ಎಷ್ಟು ಸಾಧ್ಯ ಸೇವ್ ಮಾಡ್ಲಿಕ್ಕೆ ಮಂತ್ಲಿ
ಫಾರ್ ಎಕ್ಸಾಂಪಲ್ ನಿಮ್ಗೆ 10,000 ಮಂತ್ಲಿ ಇದಕ್ಕೋಸ್ಕರ ನಾನು ಎಮರ್ಜೆನ್ಸಿ ಫಂಡ್ಗೋಸ್ಕರ ಸೇವ್ ಮಾಡ್ತೀನಿ ಅಂತಂದ್ರೆ 15 ಮಂತ್ಸ್ ಬೇಕಾಗುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿ ಪರವಾಗಿಲ್ಲ, ನಾನು ಒಂದು ವರ್ಷದಲ್ಲೇ ಮಾಡ್ಬೇಕು ಅಂತಂದ್ರೆ 15,000 ಪರ್ ಮಂತ್ ಸೇವ್ ಮಾಡ್ಬೇಕಾಗುತ್ತೆ. 10 ಮಂತ್ಸ್ಗೆ ಸೇವ್ ಆಗ್ಬಿಡುತ್ತೆ. ಅಥವಾ ಅದಕ್ಕಿಂತ ಕಡಿಮೆ ಅಂತಂದ್ರೆ ಸಮಯ ಜಾಸ್ತಿ ತಗೊಳುತ್ತೆ. 5,000 ಅಷ್ಟೇ ನನಗೆ ಸೇವ್ ಮಾಡಕ್ಕಾಗೋದು ಪರ್ ಮಂತ್ ಅಂದ್ರೆ ಆಗ ಆಲ್ಮೋಸ್ಟ್ 2 years ತಗೊಳುತ್ತೆ. ಬಟ್ ಪ್ರಯತ್ನವನ್ನ ಸ್ಟಾರ್ಟ್ ಮಾಡ್ಬೇಕು ಬಿಲ್ಡ್ ಮಾಡ್ಲಿಕ್ಕೆ. ಜೊತೆಗೆ ಹೇಗೆ ನಾವು ಮಾಡ್ಬೇಕಾಗಿರೋ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನಮ್ಮ ಸೇವಿಂಗ್ಸ್ ಅನ್ನ ಆಟೋಮೇಟ್ ಮಾಡ್ಬೇಕು. ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೀವೋ ಮಂತ್ಲಿ SIP ತರ ಆ ಅಕೌಂಟ್ ಹೋಗಿ ಬೀಳಂಗೆ ಆಟೋಮೇಟ್ ಮಾಡ್ಬೇಕಾಗತ್ತೆ. ಯಾಕೆಂತಂದ್ರೆ ಕೆಲವು ಸಲ ನಾವು ಪೇ ಮಾಡೋಣ ಅಥವಾ ತೆಗ್ದಿಡೋಣ ಅಂತ ಅಂದ್ಕೊಂಡ್ರೆ ಇಡೋದಿಲ್ಲ, ಬೇರೆ ಏನಕ್ಕೋ ಖರ್ಚು ಮಾಡಿ ಸುಮ್ಮನೆ ಆಗ್ಬಿಡ್ತೀವಿ. ಹಾಗಾಗಿ ಆಟೋಮೇಟೆಡ್ ಆಗಿದ್ರೆ ಇಮಿಡಿಯೇಟ್ಲಿ ಆ ಡೇಟ್ಗೆ ಕಟ್ ಆಗುತ್ತೆ, ಆ ಅಕೌಂಟ್ಗೆ ಹೋಗುತ್ತೆ, ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅಲ್ಲಿಗೆ. ಹಾಗಾಗಿ ಫಸ್ಟ್ ಆಟೋಮೇಟ್ ಯುವರ್ ಸೇವಿಂಗ್ಸ್. ನಂತರ ನಿಮಗೆ ಮಧ್ಯದಲ್ಲಿ ಕಂಪನಿಯಿಂದ ಅಂದ್ರೆ ಕೆಲಸ ಮಾಡೋ ಕಂಪನಿಯಿಂದ ಬೋನಸ್ ಸಿಗ್ಬೋದು, ಅಥವಾ ಬೇರೆ ಯಾವ್ದೋ ಅನ್ಎಕ್ಸ್ಪೆಕ್ಟೆಡ್ ಫಂಡ್ ಸಿಗ್ಬೋದು. ಬೋನಸ್ ಮೂಲಕ ಆಗ್ಬೋದು, ಅಥವಾ ಯಾವ್ದೋ ಫ್ಯಾಮಿಲಿ ಪ್ರಾಪರ್ಟಿಯಿಂದ ಬರ್ಬೋದು, ಗಿಫ್ಟ್ ಬರ್ಬೋದು. ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಯಾವ್ದೋ ಒಂದು ಫಂಡ್ ಬಂತು ಅಂತ ಇಟ್ಕೊಳ್ಳಿ. ಅದನ್ನ ಸುಮ್ನೆ ಬೇರೆ ಏನೇನಕ್ಕೂ ಖರ್ಚು ಮಾಡೋ ಬದಲಿಗೆ ಅದರಲ್ಲಿ ಒಂದಷ್ಟು ಪಾರ್ಟ್, ಫಾರ್ ಎಕ್ಸಾಂಪಲ್ ನೀವು 25% ಹಾಕ್ತೀರಾ, ಅಥವಾ 30% ಹಾಕ್ತೀರಾ, ಅಥವಾ 50% ಹಾಕ್ತೀರಾ, ಅಥವಾ 100% ಅನ್ನು ಹಾಕ್ತೀರಾ, ಗೊತ್ತಿಲ್ಲ, ಇದು ನಿಮ್ಗೆ ಬಿಟ್ಟದ್ದು. ಅದನ್ನ ನಿಮ್ಮ ಎಮರ್ಜೆನ್ಸಿ ಫಂಡ್ಗೆ ಹಾಕುವಂತದ್ದು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು. ನಿಮ್ಮ ಖುಷಿಗೆ ಒಂದಷ್ಟು ಬಳಸ್ಕೊಳ್ಳೋಣ ಅಂತಂದ್ರೆ 50% ಅದಕ್ಕೆ ಬಳಸ್ಕೊಳ್ಳಿ, 50% ಎಮರ್ಜೆನ್ಸಿ ಫಂಡ್ಗೆ ಹಾಕಿ. ಈ ರೀತಿಯಾಗಿ ನಿಮ್ಮ ಬೋನಸ್ ಅನ್ನ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಅರ್ನಿಂಗ್ ಅನ್ನ ನಿಮ್ಮ ಎಮರ್ಜೆನ್ಸಿ ಫಂಡ್ ಗೆ ಟ್ರಾನ್ಸ್ಫರ್ ಮಾಡೋ ಮೂಲಕ ಕೂಡ ನೀವು ನಿಮ್ಮ ಎಮರ್ಜೆನ್ಸಿ ಫಂಡ್ ಅನ್ನ ವೃದ್ಧಿ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ಪ್ರಯತ್ನ ಪಡಬೇಕಾಗತ್ತೆ. ಜೊತೆಗೆ ನೆಕ್ಸ್ಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಇದು ಎಲ್ರಿಗೂ ಬರುವಂತ ಪ್ರಶ್ನೆ. ನೀವು ಮಂತ್ಲಿ ಸೇವ್ ಮಾಡ್ತೀರಿ ಅಂತಂದ್ರೆ ಹಲವಾರು ಆಪ್ಷನ್ಸ್ ಇದೆ. ನೀವು ರಿಕರಿಂಗ್ ಡೆಪಾಸಿಟ್ ಅಥವಾ RD ಮೂಲಕ ಸೇವ್ ಮಾಡಬಹುದು ನಿಮ್ಮ ಎಮರ್ಜೆನ್ಸಿ ಫಂಡ್ ಬೆಳೆಯೋವರೆಗೂ. ಆನಂತರ ನೀವು ಬೇಕಿದ್ರೆ ಅದನ್ನ ತೆಗೆದು FD ಮಾಡಬಹುದು, ಅಥವಾ ಬೇರೆ ಕಡೆ ಕೂಡ ಇಡಬಹುದಾಗಿರುತ್ತೆ. ಎಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅರ್ನ್ ಆಗುತ್ತೋ ಅಂತಹ ಕಡೆ ಹಾಗೂ ಬೇಗ ನಮ್ಗೆ ಸಿಗುವಂತ ಕಡೆ ಇಡಬೇಕಾಗತ್ತೆ. ಅದರ ಜೊತೆಗೆ ನಾವು ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಇಲ್ಲಿ ಇಂಟ್ರೆಸ್ಟ್ ಕಡಿಮೆ, ಬಟ್ RD ಗಿಂತ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ತುಂಬಾ ಜನ RD ಮಾಡಬಹುದು, ಪ್ರಿಫರ್ ಮಾಡಬಹುದು, ಬಟ್ RD ಗಿಂತ ಇಂಟ್ರೆಸ್ಟ್ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅವರು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ. ಹಾಗಾಗಿ 6 to 7%, ನಿಯರ್ಲಿ 8% ಈ ರೀತಿ ರಿಟರ್ನ್ಸ್ ಸಿಗುತ್ತೆ. ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸಿಕ್ಕಿರುವಂತದ್ದು ನೀವು ನೋಡಬಹುದು. ಇಲ್ಲಿ ನಾನು ಕೆಲವೊಂದು ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅನ್ನ ಓಪನ್ ಮಾಡಿದೀನಿ. 1 year ಪರ್ಫಾರ್ಮೆನ್ಸ್ 7.38, 7.37, 7.35, 7.32 ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಹಾಗೆ 2 years ಅಲ್ಲೂ ಕೂಡ ನೋಡಬಹುದು 7 ರೇಂಜ್ ಅಲ್ಲಿ ಇದೆ, 3 years ಅಲ್ಲಿ 7 ರೇಂಜ್ ಅಲ್ಲಿ ಇದೆ, 5 years ಅಲ್ಲಿ 5+ ಇದೆ, ಹಾಗೆ 10 years ಅಲ್ಲಿ 6+ ಇದೆ. ಈ ರೀತಿ ರಿಟರ್ನ್ಸ್ ಅನ್ನ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಕೊಡ್ತವೆ. ನೀವು RD ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ಜೊತೆಗೆ ಇಲ್ಲೂ ಕೂಡ ನೀವು ಒಂದು ದಿನದಲ್ಲಿ ವಿತ್ಡ್ರಾ ಮಾಡಬಹುದು, ಜಾಸ್ತಿ ಸಮಯ ಅಂತ ತಗೊಳ್ಳೋದಿಲ್ಲ. ಇವನ್ ನೀವು RD ಮಾಡಿದ್ರು ಕೂಡ ಅದನ್ನು ಕೂಡ 1 ದಿನ 2 ದಿನ ಬೇಕಾಗುತ್ತೆ, ಬ್ಯಾಂಕ್ ಹೋಗ್ಬೇಕಾಗುತ್ತೆ. ಸೊ ಒನ್ಸ್ ನಿಮ್ಮ ಹಣ ಬಿಲ್ಡ್ ಆಯ್ತು ಅಂತ ಇಟ್ಕೊಳ್ಳಿ. ಫಸ್ಟ್ ಇದು ಮಂತ್ಲಿ ನೀವು SIP ಮಾಡುವಂತ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಒನ್ಸ್ ನಿಮ್ಮ ಟಾರ್ಗೆಟ್ ಏನಿದೆ, ನಾವು ನಮ್ಮ ಎಕ್ಸಾಂಪಲ್ ನಲ್ಲಿ ನೋಡೋದಾದ್ರೆ 25,000 ಪರ್ ಮಂತ್ ಅಂದ್ರೆ 6 ತಿಂಗಳ ಎಕ್ಸ್ಪೆನ್ಸಸ್ ಅಂದ್ರೆ 1.5 ಲಕ್ಷ ಬೇಕು. 1.5 ಲಕ್ಷ ಆಗೋವರೆಗೂ ನೀವು ಇಲ್ಲಿ SIP ಮಾಡ್ತಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಒನ್ಸ್ 1.5 ಲಕ್ಷ ಆದ್ಮೇಲೆ ಬೇಕಿದ್ರೆ ಬೇರೆ ಎಲ್ಲಾದ್ರೂ ಇಂಟ್ರೆಸ್ಟ್ ಜಾಸ್ತಿ ಸಿಗುವಂತದ್ದು, ಫಾರ್ ಎಕ್ಸಾಂಪಲ್ FD ನಲ್ಲಿ ಕೆಲವು ಕಡೆ 8% ಇರುತ್ತೆ, ಕೆಲವು ಸಲ 8.5% ಕೂಡ ಇರಬಹುದು. ಈ ರೀತಿ ಚೆಕ್ ಮಾಡ್ಕೊಂಡು ಅಲ್ಲೂ ಕೂಡ ಇಡಬಹುದು ಒನ್ಸ್ ನಮ್ಮ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಆದ್ಮೇಲೆ. ಈ ರೀತಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಎಸ್ಪೆಷಲಿ ನಿಮ್ಮ ಎಮರ್ಜೆನ್ಸಿ ಸಂದರ್ಭಕ್ಕೆ ಬಳಸ್ಕೊಳ್ಳಿಕ್ಕೆ ಬೇಕಾದಂತ ಹಣನ ರೆಡಿ ಮಾಡ್ಕೊಳ್ಳಿಕ್ಕೆ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಎಮರ್ಜೆನ್ಸಿ ಫಂಡ್ ಅನ್ನ ಎಮರ್ಜೆನ್ಸಿ ಕೆಲಸಗಳಿಗೆ ಮಾತ್ರ ಯೂಸ್ ಮಾಡಬೇಕು. ಸುಮ್ಮನೆ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಗೆ ಬಳಸ್ತೀರಿ ಅಂತಂದ್ರೆ ಖಂಡಿತ ಅದು ಎಮರ್ಜೆನ್ಸಿ ಫಂಡ್ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಅದನ್ನ ಟಚ್ ಮಾಡಬಾರದು. ಬೆಳೀತಾ ಇದೆಯಾ, ಬೆಳೀತಾ ಇರ್ಲಿ. ನಾನು ಅವಾಗ್ಲೂ ಹೇಳಿದಾಗೆ ಎಮರ್ಜೆನ್ಸಿ ಸಿಚುಯೇಷನ್ ಬಂತ ಆಗ ಮಾತ್ರ ಅದನ್ನ ಟಚ್ ಮಾಡಬೇಕು. ಹಾಸ್ಪಿಟಲೈಸೇಷನ್ ಆಗ್ಬೋದು ಅಥವಾ ಜಾಬ್ ಲಾಸ್ ಆಗ್ಬೋದು. ಇಂತಹ ಎಮರ್ಜೆನ್ಸಿ ಸನ್ನಿವೇಶಗಳಲ್ಲಿ ಮಾತ್ರ ಅದನ್ನ ಬಳಸಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದನ್ನ ಸುಮ್ನೆ ಬೆಳೆಯೋದಕ್ಕೆ ಬಿಡಬೇಕಾಗತ್ತೆ. ಅದು FD ನಲ್ಲಿ ಇರ್ತಿರೋ, ಲಿಕ್ವಿಡ್ ಫಂಡ್ಸ್ ಅಲ್ಲಿ ಇರ್ತಿರೋ, ಬೇರೆ ಎಲ್ಲೇ ಇಡಿ, ಬೆಳೆಯೋದಕ್ಕೆ ಬಿಡಿ. ಯಾವುದೇ ಕಾರಣಕ್ಕೂ ಅದನ್ನ ಬೇರೆ ಉದ್ದೇಶಗಳಿಗೆ ಬಳಸಬೇಡಿ. ಇನ್ ಕೇಸ್ ನೀವು ಬೇರೆ ಉದ್ದೇಶಗಳಿಗೆ ಬಳಸ್ತೀರಿ ಅಂತಂದ್ರೆ ತಪ್ಪು ಮಾಡ್ತಿದ್ದೀರಿ ಅಂತಾನೆ ಅರ್ಥ. ಅಂತ ತಪ್ಪುಗಳನ್ನ ಮಾಡಬೇಡಿ. ಬೇರೆ ಉದ್ದೇಶಗಳಿಗೆ ನೀವು ಬೇರೆ ಹಣವನ್ನು ಬಳಸ್ಕೊಳ್ಳಿ. ಎಮರ್ಜೆನ್ಸಿ ಫಂಡ್ ಅನ್ನ ಎಮರ್ಜೆನ್ಸಿ ಯೂಸ್ಗೆ ಮಾತ್ರ ಇಟ್ಕೊಳ್ಬೇಕು. ಆಗ್ಲೇ ಅದಕ್ಕೆ ಅರ್ಥ ಬರೋದು. ಜೊತೆಗೆ
ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಇರೋದು ನೀವು ಸಾಲದ ಸುಳಿಗೆ ಸಿಲುಕದೆ ಇರೋದು. ನೀವು ಸಾಲದ ಸುಳಿಗೆ ಸಿಲುಕೋದು ಬೇಡ ಎಮರ್ಜೆನ್ಸಿ ಸನ್ನಿವೇಶದಲ್ಲಿ ಅಂತಂದ್ರೆ ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳಿ. ಹಾಗೆ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಕೈ ಹಾಕಬಾರ್ದು. ಲಾಂಗ್ ಟರ್ಮ್ಗೆ ನಮ್ಮ ಫ್ಯೂಚರ್ಗೆ ಅಂತ ಇನ್ವೆಸ್ಟ್ ಮಾಡಿರುವಂತ ಹಣಕ್ಕೆ ಅಂತಂದ್ರೆ ಎಮರ್ಜೆನ್ಸಿ ಫಂಡ್ ಅನ್ನ ಇಟ್ಕೊಳ್ಳಿ. ಇದನ್ನ ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಖಂಡಿತ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ನಮ್ಮ ಹತ್ರ 6 months ಆಗುವಷ್ಟು ಎಕ್ಸ್ಪೆನ್ಸಸ್ ಇದೆ ಅಂತಂದ್ರೆ ಪೀಸ್ಫುಲ್ ಮೈಂಡ್ ಇರುತ್ತೆ. ಅದಕ್ಕಿಂತ ಬೇರೆ ಇನ್ನೇನ್ ಬೇಕು ಹೇಳಿ? ನೆಮ್ಮದಿ ತುಂಬಾ ಇಂಪಾರ್ಟೆಂಟ್ ಮನುಷ್ಯನಿಗೆ. ನೆಮ್ಮದಿ ಇದ್ರೆ ಮನುಷ್ಯ ತಾನಾಗಿ ಅರ್ನಿಂಗ್ ಅನ್ನ ಜಾಸ್ತಿ ಕೂಡ ಮಾಡಬಹುದು, ಜೊತೆಗೆ ಜೀವನದಲ್ಲಿ ಸಂತೋಷವಾಗಿ ಕೂಡ ಇರಬಹುದು. ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ ಜೀವನದಲ್ಲಿ ಸಂತೋಷವಾಗಿರೋದಕ್ಕಿಂತ. ಪೀಸ್ಫುಲ್ ಮೈಂಡ್ ಬೇಕು ಅಂದ್ರೆ ನಮ್ಗೆ ಈ ರೀತಿ ಎಮರ್ಜೆನ್ಸಿ ಫಂಡ್ ಅನ್ನ ಇಟ್ಕೊಂಡಿರ್ಬೇಕಾಗತ್ತೆ. ಆಗಲೇ ನಾವು ಪೀಸ್ಫುಲ್ ಆಗಿ ಇರೋಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನ ಪಡಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಸರಿ ಗೆಳೆಯರೆ, ಎಮರ್ಜೆನ್ಸಿ ಫಂಡ್ ಬಗ್ಗೆ ಅಂದ್ರೆ ಎಮರ್ಜೆನ್ಸಿ ಫಂಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಹೇಗೆ ಸೇವ್ ಮಾಡೋದು, ಹಾಗೆ ಎಲ್ಲಿ ಇನ್ವೆಸ್ಟ್ ಮಾಡೋದು, ಇದರ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.